ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಮಣ್ಣಿನ ಪಾತ್ರೆಯಲ್ಲಿ ಗಂಜಿ ಮಾಡಿಕೊಂಡು ಒಲೆಯಲ್ಲಿಟ್ಟು ಅದನ್ನು ತೋರಿಸ್ತಾ ಇದ್ದೇನೆ. ಅದೇ ಥರ ಇನ್ನೊಂದು ಚೌಳಿಕಾಯಿ ಅಂತ ಹೇಳ್ತಾರೆ, ಬೀನ್ಸ್ ಥರ ಇರುವುದು, ಅದನ್ನು ಪಲ್ಯ ಮಾಡಿಕೊಂಡು ತೋರಿಸ್ತಾ ಇದ್ದೇನೆ. ಅದನ್ನು ನಾವು ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ತವದಲ್ಲಿ ಫ್ರೈ ಮಾಡ್ಕೋಬೇಕು. ನಾನೊಂದು ತವ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಚೌಳಿಕಾಯಿ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ, ಕ್ಲೀನ್ ಮಾಡಿಕೊಂಡು. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೇನೆ. ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದರ ಹಸಿ ಇದೆಲ್ಲ ಪರಿಮಳ ಬಂದಾಗೆ ಆಗ್ತದೆ, ಅದೆಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮತ್ತೆ ನಾವು ಈರುಳ್ಳಿ ಟೊಮೆಟೊ ಫ್ರೈ ಮಾಡಿಕೊಂಡು ಅದನ್ನು ಪಲ್ಯ ಮಾಡೋದು. ಅದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೇನೆ, ಮಣ್ಣಿನ ಪಾತ್ರೆನೇ ಇಟ್ಟಿದ್ದೇನೆ ಪಲ್ಯ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದೆ ಒಗ್ಗರಣೆ ಮಾಡಲಿಕ್ಕೆ. ಇನ್ನು ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ನನಗೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ. ಮತ್ತು ಅಡುಗೆ ಮಾಡೋದಂದ್ರೂ ಹಾಗೆ ನನಗೆ ತುಂಬ ಒಂದು ಖುಷಿ ಕೊಡುವುದು ಅಡುಗೆ ಮಾಡೋದಂದರೆ. ನಾವು ಸ್ವಲ್ಪ ಸ್ವಲ್ಪ ಮಾಡೋದ್ರಿಂದ ನಮಗೆ ತುಂಬಾ ಖುಷಿ ಆಗ್ತದೆ ಅಡುಗೆ ಮಾಡಲಿಕ್ಕೆ. ಯಾವಾಗಲೂ ಅಡುಗೆ ಮಾಡುವಾಗ ಒಂದೊಂದು ವೀಡಿಯೋ ಮಾಡ್ತಾ ಇರ್ತೇನೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಯಾಕಂದರೆ ನಾನು ವೀಡಿಯೋ ಮಾಡಬೇಕು ಅಂತ ಒಂದು ಅಡುಗೆ ಮಾಡೋದಲ್ಲ, ಮಾಡಿದ ಅಡುಗೆಯನ್ನು ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ಬೆಂದಾಗೆ ಆಗಿದೆ. ಅದನ್ನು ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಅದಕ್ಕೆ ನೀರೇನು ಹಾಕಲಿಕ್ಕಿಲ್ಲ, ನೀರು ಹಾಕಿದರೆ ಅದು ಸ್ವಲ್ಪ ಕೈ ಬಂದಾಗೆ ಆಗ್ತದೆ. ಇನ್ನು ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಒಂದು ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ. ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಅದಕ್ಕೆ ಹಾಕ್ತಾ ಇದ್ದೇನೆ ತೆಂಗಿನಕಾಯಿಗೆ. ಆ ಬೆಳ್ಳುಳ್ಳಿಯನ್ನು ಅದರಲ್ಲೇ ಜಜ್ಜಿಕೊಳ್ತಾ ಇದ್ದೇನೆ. ಯಾಕೆಂದರೆ ಹೀಗೆ ಮಾಡಿದರೆ, ಇನ್ನು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿ ಈಗ ಮಾಡಿದರೆ ಅದು ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತದೆ ಪಲ್ಯಕ್ಕೆಲ್ಲ. ಹಾಗೆ ಮಾಡ್ಕೊಂಡು ಹಾಕಿದರೆ ಅದು ಬೆಳ್ಳುಳ್ಳಿದು ಪರಿಮಳ ಉಂಟಲ್ಲ ಚೆನ್ನಾಗಿರ್ತದೆ. ಪಲ್ಯ ಮಾಡುವಾಗ ಆ ಥರ ತೆಂಗಿನಕಾಯಿ ಜೊತೆನೇ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡೇ ಹಾಕಿ. ಬೇರೆ ಬೇರೆ ಹಾಕೋದಕ್ಕಿಂತ ಜಾಸ್ತಿ ಟೇಸ್ಟ್ ಆಗಿರ್ತದೆ ಈ ಥರ ಮಾಡಿದರೆ. ಅದಕ್ಕೆ ನಾನು ಅದನ್ನು ಅದೇ ಥರ ಮಾಡೋದು ಯಾವಾಗಲೂ. ಅದನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಇಷ್ಟು ಮಾಡಿದರೆ ನಮ್ಮದು ಪಲ್ಯ ರೆಡಿ ಆಯಿತು. ಇದಕ್ಕೆ ನೀರು ಸ್ವಲ್ಪನೂ ಹಾಕಬಾರದು. ಗ್ಯಾಸ್ ಸ್ಲೋ ಮಾಡಿ ಇಟ್ಟು ಎಣ್ಣೆಯಲ್ಲೇ ಬೇಯಿಸಬೇಕು. ಇನ್ನು ನಾನು ಮಣ್ಣಿನ ಮಡಿಕೆಯಲ್ಲಿ ಗಂಜಿ ಮಾಡಿದೆ ಅಂತ ಹೇಳಿದೆಲ್ಲ, ಗಂಜಿ ಎಲ್ಲ ರೆಡಿಯಾಗಿದೆ. ಇನ್ನು ನಾನು ಊಟ ಮಾಡ್ತಾಯಿದ್ದೇನೆ. ಇದಕ್ಕೆ ನಾನು ಕೇದಲ್ ಮೀನು ಮೊನ್ನೆ ಫ್ರೈ ಮಾಡಿದ್ದನ್ನು ಒಂದು ಬಾಟ್ಲಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ಸಹ ಇಲ್ಲಿ ನಾನು ತಿಂತಾಯಿದ್ದೇನೆ. ಯಾಕೆಂದರೆ ನನಗೆ ಮೀನು ಚಿಕನ್ ಏನಾದರೂ ಒಂದು ಬೇಕಾಗ್ತದೆ, ಇಲ್ಲಾಂದರೆ ಆಗೋದಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ದಿವಸ ಬೇಕಾದರೆ ಈ ಥರ ಇಡ್ಬೋದು. ನಾನು ಒಲೆಯಲ್ಲಿ ಮೊನ್ನೆ ತೋರಿಸಿದೆಲ್ಲ, ಬೆಂಕಿ ಹಾಕ್ಕೊಂಡು ಫ್ರೈ ಮಾಡಿದ್ದು. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಫ್ರೆಂಡ್ಸ್. ಈ ಥರ ನೀವು ಬಾಳೆ ಎಲೆಯಲ್ಲಿ ಗಂಜಿ ಹಾಕ್ಕೊಂಡು ಊಟ ಮಾಡಿ. ಓಕೆ ಫ್ರೆಂಡ್ಸ್.